ದೀಪಾ ಅವರೇ, ದೀಪಾ ಅವರೇ, ತೇಜಿ ಅವರೇ, ದೀಪಾ ಅವ್ರ ಏನಾದ್ರು ಅಡುಗೆ ಮನೇಲಿ ಇದ್ದಾರಾ? ಫೋನ್ ಬೇರೆ ಎತ್ತಿಲ್ವಲ್ಲ ಇವರು. ಯಾರೋ ಫೋನ್ ಎತ್ತಿಲ್ಲ. ದಿಶಾ ಏನಾಯ್ತು ಅವ್ರಿಗೆ? ಯಾವಾಗ ಒಳ್ಳೆ ದಿಶಾ ದಿಶಾ ಅಂತ ಇರ್ತಿರಲ್ಲ ಚಿಕ್ಕಪ್ಪ. ದೀಪ ಅವ್ರು ಕಾಣಿಸ್ತಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ನೀವು ಒಳ್ಳೆ. ಚಿರು, ಇತ್ತೀಚೆಗೆ ನೀನು ಅವಳು ಕೊಟ್ಟಿರೋ ಸಲಿಗೆ ಜಾಸ್ತಿ ಆಗಿದೆ, ಅದಕ್ಕೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಾಳೆ. ದೀಪ ಮನೆ ಬಿಟ್ಟು ಹೋದ್ಲಾ? ಹಂಗೇನಿಲ್ಲ ಅದಕ್ಕೆ. ಚಿಕ್ಕಮ್ಮ ನೀವು ಒಳ್ಳೆ, ಅವ್ರು ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಮನೆನೇ ಬಿಟ್ಟು ಹೋಗಿದ್ದಾರೆ ಅಂತಿರಲ್ಲ. ಚಿರು ಔಟ್ ಹೌಸ್ ಅಲ್ಲಿ ಇರ್ಬೇಕು. ಅರ್ಚನನ್ ಕೇಳಿ. ಹಲೋ, ಹೇಳು ಚಿರು. ಅಜ್ಜು, ದೀಪ ಅವ್ರು ಏನಾದ್ರು ಔಟ್ ಹೌಸ್ ಬಂದಿದ್ದಾರಾ? ಇಲ್ಲ ಚಿರು, ಯಾಕೆ? ಎಲ್ಲೂ ಕಾಣಿಸ್ತಿಲ್ಲ ಕಣೆ, ಅದಕ್ಕೆ ಕೇಳಿದೆ. ಫೋನ್ ಮಾಡು, ಒಂದ್ಸಲ ಗೊತ್ತಾಗುತ್ತೆ. ಮಾಡ್ತಿದ್ದೀನಿ, ರಿಸೀವೇ ಮಾಡ್ತಿಲ್ಲ. ಓಹ್ ಹೌದಾ? ಓಹ್, ಮೋಸ್ಟ್ಲಿ ಅವಳು ಅಂಗಡಿಗೆ ಅಂತ ಹೊಸ ಜಾಗ ನೋಡೋದಕ್ಕೆ ಹೋಗಿರ್ಬೋದು. ಅಲ್ಲ ಅಚ್ಚು, ಹಾಗೇನಾದ್ರು ಇದ್ರೆ ನಿನ್ ಜೊತೆ ತಾನೇ ಹೋಗ್ತಿದ್ರು. ಒಬ್ಬರೇ ಹೆಂಗ್ ಹೋಗ್ಬಿಡ್ತಾರೆ? ನೀನ್ ಬಿಸಿ ಇದ್ರೆ ಅಟ್ಲೀಸ್ಟ್ ನನಗಾದ್ರೂ ಹೇಳ್ಬೇಕಾಗಿತ್ತು. ಬೆಂಗಳೂರು ಅವ್ರಿಗೆ ಮೊದಲೇ ಸರಿ ಗೊತ್ತಿಲ್ಲ, ಹೊಸಬ್ರು ಅವರು. ಅದು ನಿಜಾನೇ. ಸರಿ, ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡು, ವಾಪಸ್ ಫೋನ್ ಮಾಡ್ಬೋದು. ಸರಿ, ನಿಂಗೇನಾದ್ರು ಫೋನ್ ಮಾಡಿದ್ರೆ ನಂಗೆ ಮಾಡಕ್ ಹೇಳು. ಸರಿ. ಏನಂತೆ ಚಿರು? ಚುಗು ಗೊತ್ತಿಲ್ವಂತೆ. ಅದಕ್ಕೆ ನಾನೇ ಎಲ್ಲಿದ್ದಾರೆ ಅಂತ ನೋಡ್ಕೊಂಡ್ಬರ್ತೀನಿ. ಎಲ್ಲಿ ಅಂತ ಹೋಗ್ತೀಯ? ಎಲ್ಲಿ ಹುಡುಕ್ತೀಯಾ? ಗೊತ್ತಿಲ್ಲ ಅದಕ್ಕೆ. ಇಲ್ಲೆಲ್ಲಾದ್ರೂ ಅಕ್ಕಪಕ್ಕ ಹುಡುಕ್ತೀನಿ, ಇಲ್ಲರ ಸಮಾಧಾನ. ಚಿರು, ತಗೊಳ್ಳಿ, ದೀಪಂಗ್ ಕಾಲ್ ಮಾಡಿ ಎಲ್ಲಿದ್ದಾಳೆ ಅಂತ ಕೇಳಿ. ಅಲ್ಲಮ್ಮ ಸೌಂದರ್ಯ, ಚಿರು ದಿಶಾ ಒಂದಾಗ್ಲಿ ಅಂತ ನೀನ್ ತಲೆ ಕೆಡ್ಸ್ಕೊಂಡಿದ್ರೆ ಚಿರು ದೀಪ ಕಾಣ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಹೀಗೆ ಆದ್ರೆ ಚಿರು ದಿಶಾಗೆ ಹೇಗ್ ಕ್ಲೋಸ್ ಆಗ್ತಾನೆ? ಅಪ್ಪ, ಮಗನೇ, ಥ್ಯಾಂಕ್ಸ್ ಅಪ್ಪ. ನೀನ್ ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ಅದೇಗೋ ನೀನು ನನ್ ಡ್ರೀಮ್ ಅಲ್ಲಿ ಬಂದಿದ್ದೆ. ಹೌದಾ? ಆಮೇಲೆ ನಿನಗೆ ಅದ್ಯಾವ್ದೋ ಸ್ಕೂಲಲ್ಲಿ ಟೀಚರ್ ಕೆಲ್ಸ ಸಿಕ್ಕಿ ಕೈ ತುಂಬಾ ಸಂಬಳ ಅಂತಿದ್ದೆ. ನೀನಿವತ್ತು ಚಾಕ್ಲೇಟ್ ತಂದ್ಕೊಟ್ಟಿದ್ದು ಆ ಖುಷಿಗೆ ತಾನೆ ಅಪ್ಪ. ನಿನ್ಗೆಲ್ಲೋ ಕೆಲ್ಸ ಸಿಕ್ಕಿದೆ. ಸಾರಿ ಮಗನೇ, ನಿನ್ ಕನ್ಸು ಇನ್ನೂ ನನ್ಸಾಗಿಲ್ಲ, ಕನ್ಸಾಗೆ ಉಳಿದಿದೆ. ಹೋಗ್ಲಿ ಬಿಡಪ್ಪ, ಇವತ್ತಿಲ್ಲ ನಾಳೆ ಸಿಕ್ಕೇ ಸಿಗುತ್ತೆ, ಯೋಚನೆ ಮಾಡ್ಬೇಡ. ನಾನು ಅದೇ ನಂಬಿಕೆ ಮೇಲೆ ಇದೀನಿ ಮಗನೇ. ನನ್ನ ಹಣೆ ಬರೋ ಯಾವಾಗ ಸರಿ ಆಗುತ್ತೋ ನನಗೆ ಗೊತ್ತಿಲ್ಲ. ಅಪ್ಪ, ನಾನೊಬ್ರದ್ದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ನಲ್ಲ, ನೀನ್ ಯಾಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು? ಚಿರಾಗ್ ಅವ್ರನ್ನ? ಹೌದಪ್ಪ. ಬೇಡ ಮಗನೇ, ಅವರೆಲ್ಲ ತುಂಬಾ ದೊಡ್ಡ ಮನುಷ್ಯರು. ಅವ್ರ ಹತ್ರ ನಾನ್ ಕೆಲಸ ಮಾಡೋದು ಸರಿ ಬರಲ್ಲ. ನೀನೇನು ಯೋಚನೆ ಮಾಡ್ಬಿಡ್ಬೋ, ದೇವ್ರ ಕಣ್ ಬಿಟ್ರೆ ಒಳ್ಳೆ ಕೆಲಸ ಸಿಕ್ಕೇ ಸಿಗತ್ತೆ. ಆ ದೇವ್ರು ಕಣ್ಬಿಟ್ಟ ಅನ್ಕೊಳ್ಳಿ. ಏನ್ ಹೇಳ್ತೀರಾ ಮೇಡಮ್? ನಿಮ್ ಬಗ್ಗೆ ನಿಮ್ ಮಗ ಎಲ್ಲ ಹೇಳಿದಾನೆ. ನೀವು ಆಲ್ರೆಡಿ ಟೀಚರ್ ಆಗಿದ್ರೇನು ಕೂಡ ಹೇಳಿದಾನೆ. ಸೊ ಈಗ ನಮ್ಮ ಸ್ಕೂಲ್ಗೆ ಇಂಗ್ಲಿಷ್ ಟೀಚರ್ ಅವಶ್ಯಕತೆ ಇದೆ. ನೀವ್ ಯಾಕೆ ನಮ್ಮ ಸ್ಕೂಲ್ಗೆ ಟೀಚರ್ ಆಗಿ ಸೇರ್ಕೋಬಾರ್ದು? ಅಪ್ಪ ಒಪ್ಕೊಳಪ್ಪ, ನೀನ್ ಇಲ್ಲೇ ಕೆಲಸ ಮಾಡಿದ್ರೆ ನಾನ್ ನಿನ್ನ ದಿನ ನೋಡ್ಬೋದು. ಸರಿ ಮೇಡಮ್, ನನ್ನ ಮಗಂಗೋಸ್ಕರ ನಾನು ಇದೇ ಸ್ಕೂಲಲ್ಲಿ ಕೆಲಸ ಮಾಡ್ತೀನಿ. ಥ್ಯಾಂಕ್ಸ್ ಅಪ್ಪ. ಖುಷಿನಾ? ಮೇಡಮ್, ಚಾಕ್ಲೇಟ್. ಥ್ಯಾಂಕ್ ಯು. ಅಪ್ಪ ಮಗ ಅಂದ್ರೆ ಹೇಗಿರ್ಬೇಕು ಅಂತ ನಿಮ್ಮನ್ನ ನೋಡ್ ಕಲಿಬೇಕು ಸರ್. ನಿಮ್ಮಿಬ್ರ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ಇರ್ಲಿ. ರೂಪಾ, ಈಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಅವಳು ಯಾರು? ಬಂದಿದ್ ನಿನ್ ತಂಗಿನಾ? ನಿನ್ಗೆ ಬೇಡದೆ ಇರೋ ವಿಷಯ ಇದು. ಅವಳು ಯಾವ ಆಂಗಲ್ ಇಂದ ಆದ್ರೂ ನನ್ ತಂಗಿ ತರ ಕಾಣ್ತಾಳ. ನೀವೇ ಅವಾಗ ಕೇಳ್ದಾಗ ಒಪ್ಲಿಲ್ಲ. ನೀನ್ ನಂಗೆ ಹೆದರ್ಸ್ ಕೇಳಿದ್ರೆ ಇನ್ನೇನ್ ಹೇಳಕ್ಕಾಗುತ್ತೆ ನಾವು. ಅವಳು ಮಾತ್ರ ನಿನ್ನ ಅಕ್ಕ ಅಕ್ಕ ಅಂತ ಕರಿತಿದ್ಲು. ಅವಳಿಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ಅಂಡ್ ಇದು ನನ್ನ ಪರ್ಸನಲ್ ಲೈಫ್. ಇದನ್ ಕೇಳೋ ಹಕ್ಕು ನಿಮ್ ಯಾರಿಗೂ ಇಲ್ಲ. ಏನೋ ಫ್ರೆಂಡ್ ಆಗಿ ಕೇಳಿದ್ವಪ್ಪ, ಅದಕ್ಕೆ ಏನಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂತಿದ್ಯಾ? ಅಲ್ಲ, ಅವಳು ಕೊಟ್ಟಿದ್ದ ದುಡ್ಡನ್ನ ನೀನ್ ಬಿಸಾಕ್ಬಿಟ್ಟೆ ಅಲ್ಲ. PG ಓನರ್ ಕೊಡ್ಬೇಕಾಗಿರೋ 3 ತಿಂಗಳು ಬಾಡಿಗೆನ ಅವಳೇ ಕೊಟ್ಟಿರೋದು ಇವಾಗ. ನಮ್ಮೇಲೆ ತೋರಿಸ್ತಿರೋ ಕೋಪನ ಓನರ್ ಆಂಟಿ ಮೇಲೆ ತೋರಿಸು ನೋಡೋಣ. ಕರೆಕ್ಟ್ ಆಗಿ ಹೇಳ್ದೆ ಕಣೆ.
ಇವಾಗ ಆ ಹುಡುಗಿ ಓನರಿಗೆ ಕೊಟ್ಟಿದ್ದ ದುಡ್ಡನ್ನ ವಾಪಸ್ ಇಸ್ಕೊಂಡ್ಬಿಡ್ತೀಯಾ? ನಾನೇ ದುಡ್ದು ರಾಯಲ್ ಆಗಿ ಬದುಕ್ ತೋರಿಸ್ತೀನಿ. ಅವಳು ಕೊಟ್ಟಿರೋ ಬಾಡಿಗೆ ದುಡ್ಡಿಗೆ ಬಡ್ಡಿ ಸೇರಿಸಿ ಅವಳ ಮುಖಕ್ಕೆ ಬಿಸಾಕ್ತೀನಿ. ಅವಳು ಯಾವತ್ತಿದ್ರು ನನ್ ಕಾಲಿನ ಧೂಳಿನ ಸಮ. ನೋಡಿ, ಅವ್ರು ನಿಮಗೆ ಅಕ್ಕನೇ ಇರ್ಬೋದು, ಆದರೆ ಅವ್ರು ನಿಮಗೆ ನಿಮ್ಮ ಮನೆಯವ್ರಿಗೆಲ್ಲ ಮೋಸ ಮಾಡಿದ್ದಾರೆ ಅಂದಮೇಲೆ ಅವರು ಹುಡ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು? ನೋಡ್ಬೇಕನ್ಸ್ತು. ಅವ್ರೆಲ್ಲಿ ಸಿಕ್ಕಿದ್ರು ನಿಮಗೆ? ಒಂದು ಪಿ ಜಿಯಲ್ಲಿ. ಅವ್ರು ಅಲ್ಲಿದ್ದಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಮ್ಮ ಊರವರು ಒಬ್ರು ನಿಮ್ಮ ಅಕ್ಕ ಇಂಥ ಕಡೆ ಇದ್ದಾರೆ ಅಂತ ಹೇಳಿದ್ರು, ಅದಕ್ಕೆ ನೋಡಕ್ ಬಂದಿದ್ದೆ. ಸರಿ, ಬಂದು ಅವ್ರು ನೋಡಿದ್ರಿ, ನಿಮಗೆ ಸಮಾಧಾನ ಆಯ್ತೋ ಇಲ್ವೋ? ನಿಮ್ಮ ಮರ್ಯಾದೆ ಅಂತೂ ಹೋಗಿರುತ್ತೆ ಅಲ್ವಾ? ಈ ಗಾಯ ಎಲ್ಲ ಆಗಿರೋದು ಅವರಿಂದಾನೆ ತಾನೆ. ದುಷ್ಟರನ್ನ ಕಂಡ್ರೆ ದೂರ ಇರು ಅನ್ನೋ ಮಾತಿದೆ. ನನ್ನ ಪ್ರಕಾರ ನಿಮ್ಮ ಅಕ್ಕ ನಿಮ್ಮ ಪಾಲ್ಗೆ ಒಳ್ಳೆಯವರಲ್ಲ. ಇನ್ಮೇಲಿಂದಾದರೂ ಅವ್ರನ್ನ ನೋಡೋ ಪ್ರಯತ್ನ ಆಗಲಿ, ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಆಗಲಿ ಮಾಡಕ್ಕೆ ಹೋಗ್ಬಿಡಿ. ಏನಪ್ಪ ಇವರು ಅಕ್ಕನ ವಿಷಯದಲ್ಲಿ ಈ ಥರ ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ನಿಮ್ಮ ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ದಿದ್ರೆ ಒಂದು ದಿವಸ ಆದರೂ ನಿಮ್ಗಾಗಲಿ ನಿಮ್ಮ ಮನೆಯವ್ರಿಗಾಗಲಿ ಫೋನ್ ಮಾಡಿರೋರು. ಅವ್ರಿಗೆ ನೀವೆಲ್ಲ ಬೇಡ ಅಂದಮೇಲೆ ನೀವು ಯಾಕೆ ತಲೆ ಕೆಡ್ಸ್ಕೊಳ್ಬೇಕು ಹೇಳಿ? ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಇನ್ನು ಕೆಲವ್ರಿಗೆ ಕಾಲನೇ ಬುದ್ಧಿ ಕಲಿಸುತ್ತೆ.